ನಾ ಹೇಳೋದಕ್ಕೆ ಹೋಗೋದಿಲ್ಲ. ಅಭಿವೃದ್ಧಿ ಶುರುವೇ ಆಗಿಲ್ಲ ಸರ್ಕಾರ ಬಂದ್ಮೇಲೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಕುಂಠಿತ ಅಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಿಲ್ಲ. ನಾನು ಮೊನ್ನೆ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಹೇಳಿದೆ, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದೇ ಒಂದು ಯೋಜನೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಹೇಳಿದ್ರು, ಮಾನ್ಯ ಸಚಿವರು ಮುಖ್ಯಮಂತ್ರಿಗಳು ಏನ್ ಪ್ರಚಾರ ತೆಗೆದುಕೊಂಡಿದ್ದು. ಇವರ ಗ್ಯಾರಂಟಿಗಳ ಹಣೆ ಬರ ಏನಿದೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಬಂದಿತ್ತು, ಮತದಾನ ಆಗ್ತಕ್ಕಂಥ 3 ದಿನ ಮುಂಚಿತವಾಗಿ 3 ತಿಂಗಳದ್ದು ಕಂತುಗಳನ್ನು ಬಿಡುಗಡೆ ಮಾಡಿದ್ರು. ಹೌದ್ ತಾನೆ? ಗೃಹಲಕ್ಷ್ಮಿ ಯೋಜನೆ ಲೋಕಸಭಾ ಚುನಾವಣೆ ಮತದಾನ ಆಗ್ತಕ್ಕಂಥ 3-4 ದಿನ ಮುಂಚಿತವಾಗಿ 3 ತಿಂಗಳದ ಕಂತನ್ನ ಬಿಡುಗಡೆ ಮಾಡಿದ್ರು. ಇವತ್ತೇನಾಯ್ತು? ಇನ್ನು ಮತ್ತೆ ಬಿಡುಗಡೆ ಮಾಡ್ತಾರೆ. ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ಬೇಕು, ಅವಾಗ ಬಿಡುಗಡೆ ಮಾಡ್ತಾರೆ. ಮತ್ತೆ ಬೆದರಿಕೆ ಆಗ್ತಕ್ಕಂಥದ್ದು, ಲೋಕಸಭಾ ಚುನಾವಣೆ ನಮ್ಗೆ ಹೆಚ್ಚು ಸ್ಥಾನ ಬರಲಿಲ್ಲ ಅಂದ್ರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ ಅಂತೇಳಿ. ಮತ್ತೊಂದು ಕಡೆ ಉಚಿತ ಬಸ್ಸು. ನಿಮಗೆ ಎಲ್ಲ ಗ್ರಾಮೀಣ ಭಾಗದಿಂದ ತಾವು ಬಂದಿದ್ದೀರಿ. ನಾನು ಕೂಡ ಶಿಕಾರಿಪುರ ಕ್ಷೇತ್ರದ ಶಾಸಕನಿದ್ದೇನೆ. ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಇಲ್ಲೇ ಇದ್ದಾರೆ. ನಮ್ಮ ತಾಲೂಕಲ್ಲೂ ಸಹ ಪಾಪ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಇವತ್ತು ಪರದಾಡ್ತಾ ಇದ್ದಾರೆ, ಬಸ್ಗಳು ಸಿಗ್ತಾ ಇಲ್ಲ. 5 ಬಾರಿನ ಸಚಿವರನ್ನು ಭೇಟಿ ಮಾಡಿದ್ರೆ ಇನ್ನೂ ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಮಕ್ಕಳು ಶಾಲೆಗೆ ಹೋಗಕ್ ಆಗ್ತಾ ಇಲ್ಲ, ಕಾಲೇಜಿಗೆ ಹೋಗಕ್ ಆಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಸರ್ಕಾರಿ ಬಸ್ಗಳು ಎಲ್ಲವೂ ಕೂಡ ನಿಂತೋಗಿದೆ. ಈಗ ಮಹಿಳೆಯರಿಗೆ ಮಾತ್ರ ಮೂಗಿಗೆ ತುಪ್ಪ ಹಚ್ಚಿ ಉಚಿತ ಬಸ್ ಅಂತೇಳಿ ಶಾಲಾ ಮಕ್ಕಳಿಗೆ ಒಂದ್ ಕಡೆ ಮತ್ತೊಂದ್ ಕಡೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದು ರೀತಿಯಲ್ಲಿ ಸರ್ಕಾರ ಒಂದು ಬೇಜವಾಬ್ದಾರಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು, ಬೇಜವಾಬ್ದಾರಿ ಸರ್ಕಾರ ಇರ್ತಕ್ಕಂಥದ್ದು. ರಾಜ್ಯದ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಇದ್ರೆಷ್ಟು ಬಿದ್ರೆಷ್ಟು ಅಂತೇಳಿ ಇವತ್ತು ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಆ ರೀತಿ ಒಂದು ಪರಿಸ್ಥಿತಿ ಒಂದು ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಒಂದು ಕಡೆ ಸದಸ್ಯತ್ವ ಅಭಿಯಾನ ಇರ್ಬೋದು, ಹೋರಾಟಗಳು, ನಾವು ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಹೋರಾಟ ಅನಿವಾರ್ಯ ಆಗ್ತದೆ. ಅಲ್ಲಿ ಪಾದಯಾತ್ರೆ ಮಾಡ್ಬೇಕು ಅಂತ ಅನ್ನಿಸ್ದಾಗ ಕೆಲವರು ಚರ್ಚೆ ಮಾಡಿದ್ರು ಹಿರಿಯರು. ಚುನಾವಣೆಯಲ್ಲೆಲ್ಲ ಈಗ ಯಾಕೆ ಮಾಡ್ಬೇಕು ಪಾದಯಾತ್ರೆ? ಪ್ರಶ್ನೆ ಅದಲ್ಲ. ಚುನಾವಣೆ ಇದ್ದಾಗ ಮಾತ್ರ ಹೋರಾಟ ಮಾಡ್ಬೇಕು, ವಿಧಾನಸಭಾ ಚುನಾವಣೆ ಇದ್ದಾಗ ಮಾತ್ರ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಬಹುಶಃ ರಾಜ್ಯದ ಜನರಿಗೆ ನಾವು ಮಾಡ್ತಕ್ಕಂಥ ಅವಮಾನ, ಅನ್ಯಾಯ ಅದು. ಯಾವಾಗ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸರ್ಕಾರ ಜನವಿರೋಧಿ ನೀತಿಗಳನ್ನ ಅನುಸರಿಸ್ತದೋ ಅಂತ ಸಂದರ್ಭದಲ್ಲಿ ನಾವು ರಾಜ್ಯದ ಜನರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಕೂಡ ಇರ್ತದೆ ವಿರೋಧ ಪಕ್ಷವಾಗಿ. ಹಾಗಾಗಿ ನಾನು ಆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಂಥದ್ದು. ಹಾಗಾಗಿ ಎಲ್ಲವನ್ನೂ ಕೂಡ ತಾವು ಗಮನಿಸ್ಬೇಕಾಗ್ತದೆ. ನಾನು ಕೂಡ ಮುಂದಿನ ದಿನಗಳಲ್ಲಿ ಆಗ್ಲೇ ಹೇಳಿದಾಗೆ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲಾ ಮೋರ್ಚಾಗಳ ಕಡೆನೂ ನಾನು ಗಮನ ಕೊಡಬೇಕು. ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾ ಬಗ್ಗೆ ನಾನು ಪ್ರತಿಯೊಬ್ಬ ಒಂದಿನ ಕೂತ್ಕೊಳ್ತೇನೆ. ತಮ್ಮ ಸಲಹೆಗಳು ಏನಿದೆ, ಮಹಿಳಾ ಮೋರ್ಚಾ ಇನ್ನೂ ಕೂಡ ಗಟ್ಟಿಗೊಳಿಸ್ತಕ್ಕಂಥ ವಿಚಾರವಾಗಿ ತಮ್ಮ ಸಲಹೆಗಳನ್ನು ಕೂಡ ಸ್ವೀಕಾರ ಮಾಡಿ ಇನ್ನ 3 ವರ್ಷ ಅಥವಾ 3.5 ವರ್ಷ ಹೋರಾಟದ ದಿನಗಳೇ ನಮ್ಗಿದು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಅಂತ ನಿಮ್ಮ ಮನಸ್ಸಲ್ಲಿದ್ರೆ 100ಕ್ಕೆ 100 ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ. ಈ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರ ಮುಳುಗಿರ್ತಕ್ಕಂಥದ್ದು. ಅವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಇವತ್ತು ಅನುಭವಿಸ್ಲೇಬೇಕಾಗ್ತದೆ. ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆದ್ರೆ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರ್ತದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನನ್ನ ಪಕ್ಷದ ವರಿಷ್ಠರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ ತಮ್ಮ ಪಾತ್ರವು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಸಣ್ಣ ಘಟನೆಯನ್ನ ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನ ಹೇಳ್ತೇನೆ. 1936 ವಿಶ್ವ ಒಲಿಂಪಿಕ್ಸ್ ಜರ್ಮನಿನಲ್ಲಿ ನಡೀತಾ ಇರ್ತದೆ. 1936ರಲ್ಲಿ ಜರ್ಮನಿನಲ್ಲಿ ವಿಶ್ವ ಒಲಿಂಪಿಕ್ಸ್ ನಡೀತಾ ಇರ್ತದೆ. ಹಾಕಿ ಒಂದ್ ಕಡೆ ಜರ್ಮನಿ ಸೆಮಿಫೈನಲ್ಸ್ ಗೆಲ್ತದೆ, ಕ್ವಾರ್ಟರ್ ಫೈನಲ್ಸ್ ಗೆದ್ದು, ಸೆಮಿಫೈನಲ್ಸ್ ಗೆದ್ದು ಫೈನಲ್ಸ್ ಬರ್ತದೆ. ಮತ್ತೊಂದು ಕಡೆ ಭಾರತ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಹಾಕಿ ಅಷ್ಟು ಚೆನ್ನಾಗಿ ಆಡ್ಬೋದು ಅಂತ ಹೇಳಿ, ಭಾರತನು ಕೂಡ ಫೈನಲ್ಸ್ ಬರ್ತದೆ. ಏನ್ ಜರ್ಮನ್ಸ್ ಬಹಳ ಸಂತೋಷ ಆಗಿರ್ತದೆ.
ಇಂಡಿಯಾದವ್ರು ಬಂದಾರೆ ಏನ್ ಪರವಾಗಿಲ್ಲ, ನಮ್ದು ವರ್ಲ್ಡ್ ಕಪ್ ನಮ್ದೇನೆ, ನಾವೇ ಹಾಕಿನಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಳ್ಳೋದು ಅಂತೇಳಿ ಬಹಳ ಅತ್ಯಂತ ವಿಶ್ವಾಸದಲ್ಲಿ ಜರ್ಮನ್ಸ್ ಬರ್ತಾರೆ. ಶುರುವಾಗ್ತದೆ ಮ್ಯಾಚ್ ಇಂಡಿಯಾ ಮತ್ತೆ ಜರ್ಮನಿ ಮಧ್ಯೆ. ಮ್ಯಾಚ್ ಪ್ರಾರಂಭ ಆಗ್ತಿದ್ದಂಗೆನೆ ಭಾರತದ 1 ಗೋಲ್ ಆಗ್ತದೆ, 2 ಗೋಲ್ ಆಗ್ತದೆ, 3 ಗೋಲ್ ಆಗ್ತದೆ. ಹಾಫ್ ಟೈಮ್ ಅಷ್ಟೊತ್ತಿಗೆ ಭಾರತ 5 ಗೋಲ್ಗಳನ್ನ ಹೊಡಿತಾರೆ. ಯಾರು ಹೊತ್ತು? ಮೇಜರ್ ಧ್ಯಾನ್ ಚಂದ್. ತಾವೆಲ್ಲರೂ ಕೂಡ ಹೆಸರು ಕೇಳಿದ್ದೀರಿ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ಸ್ಟೇಡಿಯಂ ಅಲ್ಲಿ ಅಂದಿನ ಜರ್ಮನಿಯ ದೊರೆ ಹಿಟ್ಲರ್ ಕೂಡ ಕೂತಿರ್ತಾನೆ. ಆಶ್ಚರ್ಯ ಆಗ್ತದೆ, ಅರೆ ಭಾರತ ನಮ್ಗೆ ಸೆಡ್ ಹೊಡಿತಾ ಇದೆಯಾ? ನಾವ್ ಇನ್ನೂ ಕೂಡ ನಮ್ಮ ಜರ್ಮನ್ಸ್ ಇನ್ನೂ ಕೂಡ 1 ಗೋಲ್ ಅನ್ನು ಕೂಡ ಶೂಟ್ ಮಾಡಿಲ್ಲ. ಜರ್ಮನ್ಸ್ 5 ಗೋಲ್ ಅನ್ನ ಶೂಟ್ ಮಾಡಿದಾರಲ್ಲ. ಹಿಟ್ಲರ್ ಸಿಟ್ಟು ಬರ್ತದೆ, ಅವಮಾನ ಆಗ್ತದೆ. ತಕ್ಷಣ ಮ್ಯಾಚ್ ಅನ್ನು ನಿಲ್ಲಿಸ್ತಾನೆ. ಆ ಧ್ಯಾನ್ ಚಂದ್ ಅನ್ನ ಕರೆದು ಅವನ ಕೈಲಿದ್ದಂತ ಬ್ಯಾಟ್ ಅನ್ನ ಕಸ್ಕೊಂಡು ಬ್ಯಾಟ್ ಅನ್ನ ತುಂಡು ಮಾಡ್ತಾರೆ. ಈ ಬ್ಯಾಟ್ ನಲ್ಲಿ ಏನಾದ್ರೂ ಆಯಸ್ಕಾಂತ ಇದೆಯಾ? ಯಾಕಂದ್ರೆ ಬೇರೆ ಯಾರು ಗೋಲ್ ಹೊಡಿತಾ ಇಲ್ಲ, ಇವನೊಬ್ನೇ ಹೊಡಿತಾ ಇದ್ದಾನೆ ಧ್ಯಾನ್ ಚಂದ್. ಆಶ್ಚರ್ಯ ಆಗ್ತದೆ ಹಿಟ್ಲರ್ಗೆ. ಆ ಹಾಕಿ ಸ್ಟಿಕ್ ಅನ್ನ ತುಂಡು ಮಾಡ್ತಾರೆ, ಏನೂ ಸಿಗೋದಿಲ್ಲ ಅದರಲ್ಲಿ. ಹಾಫ್ ಟೈಮ್ ಆಗ್ತದೆ. ಹಾಫ್ ಟೈಮ್ ಅಲ್ಲಿ ಅವಾಗ ಗೊತ್ತಲ್ಲ, ಅವಾಗೇನು ಸಿಂಥೆಟಿಕ್ ಕೋರ್ಟ್ ಇರಲ್ಲ, ಮತ್ತೊಂದು ಮಣ್ಣಿಂದು ಎಲ್ಲ ವಾಟರಿಂಗ್ ಮಾಡ್ಬೇಕಾದ್ರೆ ನೀರ್ ಹಾಕ್ಬಿಟ್ಟು ಆಟಗಾರರಿಗೆ ಅನುಕೂಲ ಆಗ್ಲಿ ಅಂತೇಳಿ. ಹಿಟ್ಲರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವರ ವಾಟರ್ ಮ್ಯಾನ್ಗಳು ಏನಿರ್ತಾರೆ ಹೆಚ್ಚು ನೀರು ಹಾಕೋದಕ್ಕೆ ಅವಕಾಶ ಹೇಳ್ತಾನೆ, ಅಂದ್ರೆ ಕೊಚ್ಚೆ ಆಗ್ಬೇಕಲ್ಲಿ. ಮತ್ತೆ ಆಟ ಶುರುವಾಗ್ತದೆ. ಎಲ್ಲ ಗೇಮ್ ಶುರು ಆದ್ಮೇಲೆ ಪಾಪ ಧ್ಯಾನ್ ಚಂದ್ ಓಡೋದಕ್ಕೆ ಆಗ್ತಾನೆ, ಯಾಕಂದ್ರೆ ಆ ಶೂ ಕೆಸರಲ್ಲಿ ಸಿಗಾಕೊಳ್ತಾ ಇರ್ತದೆ. ಜರ್ಮನ್ರು ಮುಂದ್ ನುಗ್ತಾ ಇರ್ತಾರೆ. ತಕ್ಷಣ ಧ್ಯಾನ್ ಚಂದ್ ತಲೆ ಉಪಯೋಗಿಸಿ, ಬುದ್ಧಿ ಉಪಯೋಗಿಸಿ ಅವನ್ ಕಾಲಲ್ಲಿ ಹಾಕೊಂಡಂತ ಶೂ ಅನ್ನ ಕಿತ್ತು ಬಿಸಾಕಿ ಬರಿಗಾಲಲ್ಲಿ ಓಡಕ್ ಶುರು ಮಾಡ್ತಾನೆ. ಇನ್ನೇನ್ ಗೇಮ್ ಆಟ ಮುಗಿಬೇಕು. ಭಾರತ 16 ಪಾಯಿಂಟ್ ತೆಗೆದುಕೊಂಡಿದೆ, ಜರ್ಮನ್ 1 ಗೋಲ್ ಹೊಡೆದ್ರೆ 2 ಪಾಯಿಂಟ್ ಸಿಕ್ಕಿರ್ತದೆ. ಆಶ್ಚರ್ಯ ಆಗ್ತದೆ ಹಿಟ್ಲರಿಗೆ, ಅರೆ ಭಾರತ ನಮ್ಮನ್ನು ಸೋಲ್ಸ್ಬಿಡ್ತಲ್ಲ, ಅವಮಾನ ಆಗ್ಬಿಡ್ತಲ್ಲ ನಮಗೆ ವಿಶ್ವ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳಿ ಅವತ್ತೇ ಸಂಜೆ ರಾತ್ರಿ ಹಿಟ್ಲರ್ ಆದೇಶ ಮಾಡ್ತಾನೆ, ಆ ಇಂಡಿಯನ್ ಪ್ಲೇಯರ್ ಯಾರಿದ್ದಾನೆ ಅವ್ರನ್ನ ಕರೆಸಿ ಅಂತ ಹೇಳ್ತಾನೆ. ಹಿಟ್ಲರ್ ಅವ್ನ್ ಹೇಳಿ ಧ್ಯಾನ್ ಚಂದ್ ಅನ್ನ ಕರೆಸ್ತಾರೆ. ರಾತ್ರಿ ಊಟಕ್ಕೆ ಬರ್ಬೇಕು ಅಂತೇಳಿ ಆಮಂತ್ರಣ ಕೊಟ್ಟು ಕರೆಸಿದಾಗ ಹಿಟ್ಲರಿಗೆ ಕೇಳ್ತಾನೆ ಧ್ಯಾನ್ ಚಂದ್ಗೆ, ವಾಟ್ ಈಸ್ ಯುವರ್ ನೇಮ್, ನಿಮ್ ಹೆಸರೇನು ಅಂತ ಹೇಳಿದಾಗ ಮೇಜರ್ ಧ್ಯಾನ್ ಚಂದ್ ಅಂತ ಹೇಳ್ತಾರೆ. ಏನ್ ಮಾಡ್ತೇನೆ ನೀನು? ನಾನೊಬ್ಬ ಸಿಪಾಯಿ, ಭಾರತದ ಸೇನೆಯಲ್ಲಿ ನಾನು ಸಿಪಾಯಿ ಅಂತ ಹೇಳ್ತಾನೆ ಹೆಮ್ಮೆಯಿಂದ. ಹಿಟ್ಲರ್ ತಮಾಷೆ ಮಾಡ್ತಾನೆ, ನಿನ್ನ ದೇಶಕ್ಕೆ ನೀನು ಗೋಲ್ಡ್ ಮೆಡಲ್ ಅನ್ನ ತರ್ತಾ ಇದೆಯಾ, ಸ್ವರ್ಣ ಪದಕವನ್ನು ತಂದು ಕೊಡ್ತಾ ಇದೆಯಾ, ಅಂಡ್ ಯುವರ್ ಆಫ್ಟರ್ ಆಲ್ ಎ ಸಿಪಾಯಿ, ನಿನ್ನ ದೇಶದ ಸಿಪಾಯಿ. ಕೆಲಸ ಮಾಡು, ಭಾರತವನ್ನು ಬಿಟ್ಬಿಡು, ನನ್ನ ಜರ್ಮನಿಗೆ ಬಂದ್ಬಿಡು, ನನ್ನ ಟೀಮ್ನಲ್ಲಿ ಆಟ ಆಡು, ನಿನಗೆ ಏರ್ ಮಾರ್ಷಲ್ ಮಾಡ್ತೇನೆ ಅನ್ನೋ ಮಾತನ್ನ ಹಿಟ್ಲರ್ ಅವತ್ತು ಹೇಳ್ತಾರೆ. ಇದು ನಡೆದಿರ್ತಕ್ಕಂಥ ಘಟನೆ ಇದು. ನೀನನ್ನು ಏರ್ ಮಾರ್ಷಲ್ ಮಾಡ್ತೇನೆ, ನೀನು ಜರ್ಮನಿ ಟೀಮ್ ಇಂದ ನೀನು ಜರ್ಮನಿಗೆ ಬಡು, ಇಲ್ಲೇ ನಿನಗೆ ಸಿಟಿಸನ್ಶಿಪ್ ಕೊಡ್ತೇನೆ, ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡು ಅಂತೇಳಿ ಹಿಟ್ಲರ್ ಹೇಳ್ತಾನೆ. ಆಗ ಧ್ಯಾನ್ ಚಂದ್ ಮಾತನ್ನ ಹೇಳ್ತಾನೆ, ದೇಶ ನನ್ನ ಭಾರತ ನನಗೆ ಏನ್ ಕೊಟ್ಟಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ನಾನ್ ಭಾರತಕ್ಕೆ ಏನ್ ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದು ಮುಖ್ಯ. ಭಾರತದಿಂದ ನನಗೆ ಏನ್ ಕೊಟ್ಟಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ನಾನೇನ್ ಭಾರತಕ್ಕೆ ಕೊಡ್ತೇನೆ ಅಂತಕ್ಕಂಥದ್ದು ಮುಖ್ಯ. ಭಾರತ ನನಗೆ ಹೇಗೆ ಮುನ್ನಡೆಸ್ತದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ನಾನು ನನ್ನ ಭಾರತವನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಅನ್ನೋದು ಮುಖ್ಯ. ನನಗೆ ಇದ್ಯಾವುದೋ ಅವಶ್ಯಕತೆ ಇಲ್ಲ. ನಾನು ನನ್ನ ಭಾರತದಲ್ಲಿ ಆ ಸೇನೆ ಸಿಪಾಯಿಯಾಗಿ ನಾನು ನೆಮ್ಮದಿಯಿಂದ ಇದ್ದೇನೆ, ಯಾಕೆ ನನ್ನ ಭಾರತದ ಪರವಾಗಿ ನಾನು ನಿಂತಿದ್ದೇನೆ. ಹಾಗಾಗಿ ನನ್ಗೆ ಯಾವ್ದು ನಿಮ್ಗೆ ಅವಶ್ಯಕತೆ ಇಲ್ಲ, ನಾನು ಭಾರತದಲ್ಲೇ ಇರ್ತೇನೆ ಅನ್ನೋ ಮಾತನ್ನ ಆ ಧ್ಯಾನ್ ಚಂದ್ ಅವತ್ತು ಹೇಳ್ತಾನಂತೆ, ಮೇಜರ್ ಧ್ಯಾನ್ ಚಂದ್. ಯಾಕೆ ಇವತ್ತು ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರುಗಳಿದ್ದಾರೆ. ಇವತ್ಯಾರು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಆರ್ಟಿಕಲ್ 370 ಇರ್ಬೋದು, ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಇರ್ಬೋದು, ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಆ ಪುಣ್ಯಾತ್ಮ ನರೇಂದ್ರ ಮೋದಿ ನೋಡಿ, ನಾವು ಒಬ್ಬರೇ ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಹಲವಾರು ಬಾರಿ ಯೋಚನೆ ಮಾಡ್ತೇವೆ. ಯಾವ್ದೇ ಒಂದು ದೊಡ್ಡ ಕೆಲಸ ಮಾಡ್ಬೇಕು, ಯಾವ್ದೇ ಒಂದು ಯೋಜನೆ ಕೈ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಒಬ್ಬನೇ ನನ್ನ ಕೈಲಿ ಏನ್ ಮಾಡೋಕ್ ಸಾಧ್ಯ ಅಂತೇಳಿ ಎಷ್ಟೋ ಬಾರಿ ನಾವು ಹಿಂದೇಟ್ ಹಾಕ್ತೇವೆ. ಆದ್ರೆ ನಾನು ದೇಶದಲ್ಲಿ ಬದಲಾವಣೆನ ತರ್ತೇನೆ. ನೋಡಿ, ಇವತ್ತು ಧ್ಯಾನ್ ಚಂದ್ ಅವರ ಜನ್ಮದಿನ ಅಂತ ಇವತ್ತು.
ನಾನು ಒಬ್ಬನೇ ಮಾಡಕ್ ಸಾಧ್ಯ ಅಂತ ಅನ್ಕೊಂಡ್ ಕೂತಿರ್ತೇವೆ. ಆದ್ರೆ ನೋಡಿ, ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಭಾರತದ ಪರಿಸ್ಥಿತಿ ಏನಿತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ, ಮತ್ತೊಬ್ರು ಇದ್ದಾಗ, ಭಾರತೀಯರು ಹೊರದೇಶಕ್ಕೆ ಹೋದಾಗ ಆ ಪಾಸ್ಪೋರ್ಟ್ ಲೈನ್ ಅಲ್ಲಿ ಇಟ್ಕೊಂಡ್ರೆ ಭಾರತೀಯರು ಅಂತ ಹೇಳಿದ್ರೆ ನಾವು ಭಿಕ್ಷುಕರು ತರ ನೋಡ್ತಾ ಇದ್ರು. ನೀವು ಅಮೆರಿಕ ಬೇರೆ ಬೇರೆ ದೇಶಕ್ಕೆ ಹೋದಾಗ ಭಾರತೀಯರು ಅಂತ ಹೇಳಿದ್ರೆ ಅವ್ರನ್ನ ಗೌರವವಾಗಿ ಯಾರು ಕೂಡ ನೋಡ್ತಾ ಇರ್ಲಿಲ್ಲ. ನರೇಂದ್ರ ಮೋದಿಜಿಯವರು ಸ್ವತಃ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಅವ್ರ ವೀಸಾ ರಿಜೆಕ್ಟ್ ಆಯ್ತು. ನಾವು ಮರಿಬಾರದು ಯಾವ ವಿಚಾರಗಳನ್ನ. ಗುಜರಾತಿನ ಮುಖ್ಯಮಂತ್ರಿಗಳಿದ್ದಾಗ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವೀಸಾ ರಿಜೆಕ್ಟ್ ಆಗ್ತದೆ. ನೋಡಿ ಎಂತ ಪರಿಸ್ಥಿತಿ ಬಂತು. ಯಾವ ಅಮೆರಿಕ ನಮ್ಮ ನರೇಂದ್ರ ಮೋದಿಜಿಯವರು ಅಂದಿನ ಗುಜರಾತಿನ ಮುಖ್ಯಮಂತ್ರಿಗಳ ವೀಸಾವನ್ನ ರಿಜೆಕ್ಟ್ ಮಾಡ್ತು, ಅದೇ ಅಮೆರಿಕದ ಅಧ್ಯಕ್ಷರು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ರೆಡ್ ಕಾರ್ಪೆಟ್ ವೆಲ್ಕಮ್, ಇವತ್ತು ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇದು ಬದಲಾವಣೆ. ಪುಕ್ಷಟ ಭಾಷಣ ಮಾಡೋದ್ರಾಗಕ್ಕೆ ಸಾಧ್ಯನಾಗದ್ರೆ ಕೇವಲ ಭಾಷಣಗಳನ್ನ ಮಾಡಿಕೊಂಡು ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದ? ಅಥವಾ ದೇಶದ ಯಾವುದೇ ಒಬ್ಬ ರಾಜಕಾರಣಿ ಭಾರತವನ್ನ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಚಿಂತನೆ ಯಾರು ಮಾಡಿದ್ರ? ಅಥವಾ ಭಾರತವನ್ನ ಇವತ್ತು ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗದ ಜನರನ್ನ, ಏನು ಮೋದಿಜಿಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ಗೆ ಸಾಥ್ ಅಂತಕ್ಕಂಥದ್ದು, ಇದು ಕೇವಲ ಒಂದು ಪದಗಳ ಒಂದು ಸರಮಾಲೆ ಅಷ್ಟೇ ಅಲ್ಲ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾವುದನ್ನ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸವಲತ್ತುಗಳು ತಲುಪಬೇಕು. ಅರೆ ಅಂತ ಒಬ್ಬ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನನಗೆ ಏನ್ ಸಿಕ್ಕಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಾನಿವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ.